ಇನ್ನು ರಾಜ್ಯ ರಾಜಕಾರಣದಲ್ಲಿ ಸುಂಟರಗಾಳಿಯನ್ನು ಸೃಷ್ಟಿಸಿರುವ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಎಸ್ಐಟಿ ಹದ್ದಿನ ಕಣ್ಣಿಟ್ಟಿದೆ. ಯಾವುದೇ ಕ್ಷಣದಲ್ಲಿ ವಿದೇಶದಿಂದ ಪ್ರಜ್ವಲ್ ಅವರು ದೇಶಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗಲು 1 ವಾರದ ಸಮಯವನ್ನ ಕೇಳಿದ್ರು ಸಂಸದ ಪ್ರಜ್ವಲ್ ರೇವಣ್ಣ. ರೇಪ್ ಕೇಸ್ನಲ್ಲಿ ತುರ್ತು ವಿಚಾರಣೆಗೆ ಎಸ್ಐಟಿ ಬುಲಾವನ್ನ ಕೊಟ್ಟಿತ್ತು. ಕೆಆರ್ ನಗರ ಕೇಸ್ನಲ್ಲಿ ಮತ್ತೊಂದು ಅತ್ಯಾಚಾರ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಸ್ಐಟಿ ಮುಂದೆ ಬರಲೇಬೇಕಾದಂತಹ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಲುಕಿಕೊಂಡಿದ್ದಾರೆ. ಹಾಗಾಗಿಯೇ ದೇಶದ ಎಲ್ಲ ಏರ್ಪೋರ್ಟ್ಗಳ ಮೇಲೆ ಎಸ್ಐಟಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ, ನಿಗಾ ಇಟ್ಟಿದ್ದಾರೆ. ಈಗಾಗಲೇ ಲುಕೌಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಡ್ಲಿಕ್ಕೂ ಕೂಡ ಪ್ಲಾನ್ ಆಗ್ತಾ ಇದೆ. ಈ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣ ಅವರು ರಾಜ್ಯಕ್ಕೆ ರಿಟರ್ನ್ ಆಗಬಹುದು ಅನ್ನುವಂತಹ ಸೂಚನೆಗಳು ಕೂಡ ಸಿಗ್ತಾ ಇರುವಂತಹದ್ದು. ಹಾಗಾಗಿಯೇ ನಿನ್ನೆ ಬೆಂಗಳೂರು ಮತ್ತು ಮಂಗಳೂರು ಏರ್ಪೋರ್ಟ್ನಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಬಟ್ ನಾಳೆ 2ನೇ ಹಂತದ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಅವರು ದೇಶಕ್ಕೆ ರಿಟರ್ನ್ ಆಗಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ಈಗ ತೀವ್ರ ನಿಗಾವನ್ನು ವಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಬಹುದು ಅನ್ನುವಂತಹ ಸೂಚನೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹದ್ದು. ಈ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಿಗೆ ಮುಂದಾಗಿದ್ದಾರೆ, ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ? ಪ್ರೇಮ್, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅನಿವಾರ್ಯತೆಯಾಗಿ ಈಗ ಸ್ವದೇಶಕ್ಕೆ ಬರಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಪ್ರಾರಂಭದಲ್ಲೇನು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಯಿತು, ಆ ಸಂದರ್ಭದಲ್ಲೇ ಎಸ್ಐಟಿ ಅಧಿಕಾರಿಗಳು ತುರ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದರು. ಆ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಬದಲಾಗಿ ಅವರ ವಕೀಲರ ಮುಖಾಂತರ 1 ವಾರಗಳ ಕಾಲ ಅವಕಾಶ ಬೇಕು ಅಂತ ಕೇಳಿದರು. ಆದರೆ 1 ವಾರಗಳ ಕಾಲ ಆದ ನಂತರದಲ್ಲಿ ಅಂದರೆ ನಾಳೆಗೆ 1 ವಾರ ಆಗುವಂಥದ್ದು, ಅನಿವಾರ್ಯವಾಗಿ ನಾಳೆ ಬರಲೇಬೇಕು. ಮತ್ತೊಂದು ಏನಂದರೆ ಈಗೇನು ಮತ್ತೊಂದು ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಯ ಜೊತೆಗೆ ಕಿಡ್ನಾಪ್ ಪ್ರಕರಣದಲ್ಲೇನು HD ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಅದೇ ಪ್ರಕರಣದ ಸಂತ್ರಸ್ತೆ ಕೂಡ ಪತ್ತೆ ಆಗಿರುವಂಥದ್ದು. ಆಕೆ ಹೇಳಿಕೆಯನ್ನು ದಾಖಲು ಮಾಡ್ಕೊತಾ ಇರುವಂಥ SIT ಅಧಿಕಾರಿಗಳು ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಆಕೆಯ ಹೇಳಿಕೆಯನ್ನು ಪಡೆಯೋದಾದರೆ ಈಗ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆದರೆ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಇನ್ನೊಂದು ದೂರು ದಾಖಲಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ 3 ಬಾರಿ ನೋಟಿಸ್ ನೀಡಿದ್ದಾರೆ, ಮತ್ತೆ ಲುಕೌಟ್ ನೋಟಿಸ್ ನೀಡಿದ್ದಾರೆ. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ತುರ್ತಾಗಿ ಅಂದರೆ ಇವತ್ತು ಅಥವಾ ನಾಳೆ ಒಳಗಾಗಿ SIT ಅಧಿಕಾರಿಗಳ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ನಿನ್ನೆಯೇ ಸಾಕಷ್ಟು SIT ಅಧಿಕಾರಿಗಳು ಬೇರೆ ಬೇರೆ ದೇಶದ ಬೇರೆ ಬೇರೆ ಪ್ರಮುಖ ಏರ್ಪೋರ್ಟ್ಗಳ ಬಗ್ಗೆ ಗಮನ ಹರಿಸಿದ್ರು. ಇವತ್ತು ಕೂಡ ಅದು ಮುಂದುವರೆದು ಪ್ರಮುಖ ಏರ್ಪೋರ್ಟ್ಗಳಲ್ಲಿ ನಿಗಾ ವಹಿಸಿರುವಂಥದ್ದು. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಇರುವಂಥದ್ದು. ಹಾಗಾಗಿ ಇಡೀ ದೇಶದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ SIT ಅಧಿಕಾರಿಗಳು ಗಮನ ಹರಿಸಿದ್ದಾರೆ. ಆದಷ್ಟು ಬೇಗ ವಿಚಾರಣೆಗೆ ಹಾಜರಾಗಬೇಕಾದಂಥ ಅನಿವಾರ್ಯತೆಯಲ್ಲಿ ಪ್ರಜ್ವಲ್ ರೇವಣ್ಣ ಸಿಲುಕಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್. ಅಂದರೆ ಪ್ರಮುಖವಾಗಿ ಇಲ್ಲಿ ಏನಾಗಿದೆ, KR ನಗರ ಕೇಸ್ ಏನಿದೆ, KR ನಗರ ಕೇಸ್ನಲ್ಲಿ ದೂರು ಕೊಟ್ಟಿರೋದು ಸಂತ್ರಸ್ತೆಯ ಮಗ. ಅದು ಕಿಡ್ನಾಪ್ ಕೇಸು. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಯಿತು. ಈಗ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಆ ರಕ್ಷಣೆ ಮಾಡುವಾಗ ಆಕೆಯನ್ನು ವಿಚಾರಣೆ ಮಾಡ್ತಾರೆ. ಆಕೆ ಏನಾದರೂ ಹೌದು ನನಗೆ ಅತ್ಯಾಚಾರ ಆಗಿತ್ತು ಅಂತಂದ್ರೆ ಆಕೆಯಿಂದ ಇಮಿಡಿಯೇಟ್ ಆಗಿ ಒಂದು ದೂರು ತಗೋತಾರೆ, FIR ಮಾಡ್ತಾರೆ. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿ ಆಗಬಹುದು. ಹಾಗಾಗಿ 2 ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಕೇಸ್ ಮತ್ತಷ್ಟು ಜಟಿಲವಾಗ್ತಾ ಇದೆ. ಅಟ್ ಎನಿ ಕಾಸ್ಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಪ್ರಜ್ವಲ್ ರೇವಣ್ಣ SIT ಮುಂದೆ ಸರೆಂಡರ್ ಆದರೆ ಒಂದು ಸ್ವಲ್ಪ ಏನಾದರೂ ಲಿಯಬಿಲಿಟಿ ಸಿಗಬಹುದು. ಇಲ್ಲ ಅಂತಂದರೆ ಕಷ್ಟ.